जय मंगलम जय पार्वतीश्वर महादेव। श्री आदिशक्ति माता की जय। हनुमानेश्वर महाराज की जय। चाखरेश्वर महाराज की जय। गुरु पंचाचार्य महाराज की जय। लिंगेश्वर महाराज की जय। जय मंगलम जय मां पार्वतीश्वर महादेव। प्रणमाम्य शिरसा देवं गौरीपुत्रं विनायकम् भक्तवासस्मरे कामार्थसिद्धे पंचाननतनुभूतं पंचाक्षरमनुपमां पंचसूत्रकृतौ वन्दे पंचाचार्यान् जगद्गुरुः। ಉರಿಯೊಳಗಿದ್ದ ಕರ್ಪೂರದವು ನಿಜಲಿಂಗ ಸುಪ್ರಭಾತವು ಬೇರೇಕ ರೂಪವನೆ ತಾಳ್ದ ಮಹಾತ್ಮ ಆನಗಲ್ಲ ಗುರುವರ ಸಚ್ಚಿದಾನಂದ ಶರಣ ಶರಣಾರ್ಥಿ ಶ್ರೀ ಮದಮಲ ಜ್ಞಾನ भक्ति प्रेम वेद पुराण शास्त्र स्तोम नूतन चारु चरणाम्भोज घन महिमा नाद रूप क्रिया कलाप विराम निरुपम दिव्य तेजो मूर्ति गुरु गुहेश्वर लिंग शरणार्थी। सर्वमंगल मांगल्ये शिवे सर्वार्थ साधिके शरण्ये त्र्यंबके देवी नारायणे नमोस्तुते। वेदवाणी नारपाणी वेदवाणी नादपाणी वेदवाणी नादपाणी तेरुमति शोभनिधानि शोभनिधानि वेदवाणी नादपाणी
ಜೈ ನಮಃ ಪಾರ್ವತೀಶ್ವರ ಆದೌ ಶ್ರೀಮದ ದೇವಿ ಪುರಾಣ ಪ್ರವಚನ ಪೂರ್ವ ಕಥಾನುವಾಚೇನ ಪ್ರಾರಭ್ಯತೆ ಸ್ಮರಣೀಯರಾಗಿರ್ತಕ್ಕಂಥ ಯಡಿಯೂರು ಸಿದ್ಧಲಿಂಗೇಶ್ವರರಲ್ಲಿ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರಲ್ಲಿ ಗಾಯನಯೋಗಿ ಪಂಚಾಕ್ಷರಿ ಗವಾಯಿಗಳಲ್ಲಿ ನಮನಗಳನ್ನು ಸಲ್ಲಿಸಿಕೊಂಡು ಗುರುಪುಟ್ಟರಾಜರಿಗೆ ಶರಣೆಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರು ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತಳು ಚರಿತ್ರೆ ನಾಯಕಿಯಾಗಿರ್ತಕ್ಕಂಥ ಆದಿಶಕ್ತಿಯಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಕ್ಷೇತ್ರಾಧಿಪತಿಯಾಗಿರ್ತಕ್ಕಂಥ ಎಲ್ಲಾ ಲಿಂಗೇಶ್ವರನ್ನು ಸ್ಮರಿಸಿ ಈ ಎಲ್ಲಾ ಲಿಂಗೇಶ್ವರನ ದಿವ್ಯವಾಗಿರ್ತಕ್ಕಂಥ ಕುಟಿರದಲ್ಲಿ ಆದಿಶಕ್ತಿಯ ಚರಿತ್ರೆಯನ್ನು ಕೇಳಲಿಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ವಾಸ ಮಾಡಿಕೊಂಡಿರ್ತಕ್ಕಂಥ ಆ ತಾಯಿಯ ಚಿತ್ರಗಳಿಗೆ ಶರಣಾರ್ಥಿಗಳು. ವಿಜಯದಶಮಿ ಅಥವಾ ದಸರಾ ನವರಾತ್ರಿ ಪ್ರತಿನಿತ್ಯವೂ ರಾತ್ರಿ ಬರ್ತಾ ಇದ್ವಿ. ಯುಗಾದಿ ಹಗಲು ಮತ್ತು ರಾತ್ರಿ ಎಂಬತಕ್ಕಂಥದ್ದು ಪ್ರತಿನಿತ್ಯವೂ ಬರ್ತಾ ಇರ್ತವೆ. ಒಂದೊಂದು ರಾತ್ರಿಗೆ ಒಂದೊಂದು ತೆರನಾಗಿರ್ತಕ್ಕಂಥ ಮಹತ್ವರಾಗಿರ್ತಕ್ಕಂಥವ್ರು ಹಿಂದಿನವರು ಆಗಿ ಹೋಗಿರ್ತಕ್ಕಂಥವ್ರು ಕೊಟ್ಟಾರವರು ಋಷಿ ಮುನಿಗಳು ಅದಕ್ಕೆ ಮಹತ್ವ ಕೊಟ್ಟಾರ. ಅಕ್ಷಯ ತೃತೀಯಕ್ಕೆ ಬಸವಣ್ಣವ್ರದ್ದು ಮಹತ್ವ ಕೊಟ್ಟಾರೆ. ಯುಗಾದಿ ಪಾಠ್ಯಕ್ಕೆ ಆ ಪ್ರಕಾರವಾಗಿ ಎಲ್ಲ ದೇವತೆಗಳು ಸರ್ವ ದೇವತೆಗಳಿಗೂ ಕೂಡ ಆ ರೀತಿಯಾಗಿ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ದೀಪಾವಳಿ ಪಾಳಿಗೆ ಕೂಡ ಮಹಾಲಕ್ಷ್ಮಿಯ ಒಂದು ಮಹತ್ತರವಾಗಿರ್ತಕ್ಕಂಥ ಶಕ್ತಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಅದನ್ನು ಮಾಡಬೇಕಂತ ಹೇಳ್ತಾ ಇದ್ದಾರೆ. ಹೀಗೆ ಭಾದ್ರಪದ ಮಾಸ ಪ್ರತಿಪದ ಆಶ್ವೀಜ ಮಾತ ಪ್ರತಿಪದಕ್ಕೆ ಯಾವ ಮಹತ್ವವನ್ನು ಕೊಟ್ಟಾರಂದ್ರೆ ದಸರಾ ನವರಾತ್ರಿ ಎಂಬತಕ್ಕಂಥದ್ದಕ್ಕೆ 9 ದಿವಸ ಒಂದೊಂದು ಪೂಜೆಗಳು ಹೆಚ್ಚು ಬರ್ತಾವೆ, ಮಹತ್ವ ಬರ್ತಾವೆ, 11 ಬರ್ತಾವೆ. ಮುಖ್ಯವಾಗಿ 9 ರಾತ್ರಿಗಳು. ಈ 9 ರಾತ್ರಿಗಳಿಗೆ ಏಕೆ ಪ್ರಾಧಾನ್ಯತೆ ಕೊಟ್ಟಾರಂದ್ರೆ ಈ ಆಶ್ವೀಜ ಮಾಸದ ಪ್ರತಿಪದೆಯ ದಿವಸ ಆ ಜಗನ್ಮಾತೆ ಆದಿಶಕ್ತಿಯ ದಿವ್ಯವಾಗಿರ್ತಕ್ಕಂಥ ಸಂಕೇತ, ದಿವ್ಯವಾಗಿರ್ತಕ್ಕಂಥ ಶಕ್ತಿ, ದಿವ್ಯವಾಗಿರ್ತಕ್ಕಂಥ ಪ್ರಭೆ, ಆಕೆಯ ಕೃಪಾ ದೃಷ್ಟಿ ಆ ನವರಾತ್ರಿಯ ದಿವಸ ಜಗತ್ತ ತುಂಬೆಲ್ಲ ಸಂಚಾರ ತುಂಬೆಲ್ಲ ಸಂಚಾರ ಮಾಡ್ತಾರೆ. ಹಾಗೆ ಯಾರ್ಯಾರು ಯಾವ ರೀತಿಯಾಗಿ ಆ ತಾಯಿಯನ್ನು ಭಕ್ತಿಯಿಂದ ಅರ್ಪಣೆ ಮಾಡ್ತಾರೆ. ಆ ತಾಯಿಗೆ ಕಾಳಿ ಅಂತ ಇದ್ದಾರೆ. ರಾಮಕೃಷ್ಣ ಪರಮಹಂಸರು ಕಾಳಿಕಾ ಅಂದರು, ಕಾಳಿಕಾ ಅಂತಿದ್ರು. ಮತ್ತೆ ಇಲ್ಲಿ ರಂಭಾಪುಟಿಯವರು ಅಲ್ಲಿ ಭ್ರಮರಾಂಬಿಕೆ ಅಂತಾರೆ, ಶ್ರೀಶೈಲವರು ಭ್ರಮರಾಂಬಿಕೆ ಅಂತಾರೆ. ಹೀಗಲ್ಲ ಎಲ್ಲಲ್ಲಿ ಎಲ್ಲ ದೇವತೆಗಳು ಕೂಡ ಎಲ್ಲ ಶಿವಯೋಗಿಗಳು ಸತ್ಪುರುಷರು ಕೂಡ ದೇವಿಯ ಆರಾಧಕರು ಎಂಬತಕ್ಕಂಥದ್ದು ನಾವು ಯಾರೂ ಮರೆಯುವಂತಿಲ್ಲ. ಎಲ್ಲ ಯೋಗಿಗಳು ಶಿವಯೋಗಿಗಳು ಸತ್ಪುರುಷರು ಸಾಧುರು ಸಂತರು ಎಲ್ಲರೂ ಕೂಡ ದೇವಿಯ ಆರಾಧನೆ ಮಾಡಿಕೊಂಡಾರೆ. ರಾಮಕೃಷ್ಣ ಪರಮಹಂಸರು ಕೈ ಮುಗಿದು ಮಹಾತಾಯಿ ಕಾಳಿಕಾ ನನಗೆ ನೀನು ದರ್ಶನ ಆಗಬೇಕು. ಯಾಕಪ್ಪ ಮಗನೇ ಏನಾಗೈತಿ ನನಗೆ ಇದ್ರಿಗೆ ಬಂದು ನಿಲ್ತಿಲ್ಲಂತ ಕಾಳಿಕಾದಿಗೆ ಅಂತ ಹೇಳ್ತೀವಿ ನಾವು ನೋಡಿಲ್ಲ. ಅಕಸ್ಮಾತ್ ಈಗಿನ ಕಾಲಕ್ಕೆ ಕೇಳುವಂಥವ್ರು ಅವರ ನೀವು ನೋಡಿದ್ರಿ ಶಾಸ್ತ್ರಿಗಳು ಅಂತ ಇಲ್ಲಪ್ಪ ಮರೆ ಅವ್ರು ಹೇಳ್ತೀವಿ ಅಂತ ನಾವು ಹೇಳ್ಬಿಡ್ತೀವಿ ಅಷ್ಟೇ ಕೆಲಸ. ಆಗ ಅಲ್ಲಿ ಇದ್ರಿಗೆ ಬಂದು ನಿಲ್ತಿಲ್ಲಂತ. ಆದರೆ ಏನೂ ಕೇಳ್ಕೊಳ್ಳಿಲ್ಲ ಅವ್ರು ಏನೇ ಕೇಳಿ ನಿಜವಾಗಿರ್ತಕ್ಕಂಥ ದೇವಿ ಭಕ್ತರಂದರೆ ನಮ್ಮ ನಾಡಿನಲ್ಲಿ ರಾಮಕೃಷ್ಣ ಪರಮಹಂಸರು. ಅವರಿಗೆ ದಾರಿ ಹಿಡಿದು ಶಿಷ್ಯರು ಕೂಡ ಹೊರಟಾರೆ. ಶಿಷ್ಯರು ಕೂಡ ದಾರಿ ಹಿಡಿದು ಹೊಂದಿರ್ತಕ್ಕಂಥ ಸಂದರ್ಭ ಎಂಥ ವಿರಕ್ತಿಯಿಂದ ಕೂಡಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರು ಚೇ ಮದುವೆ ಆಗತಕ್ಕಂಥ ಸಂದರ್ಭದಲ್ಲಿ ತಂದೆ ತಾಯಿಗಳು ನಿನಗೆ ಮದುವೆ ಮಾಡ್ಬೇಕಪ್ಪ ಅಂತ. ನನಗೆ ಯಾಕೆ ಬೇಕು ಅವ್ರ ಮದುವೆ? ನನಗೆ ಆದಿಶಕ್ತಿಯನ್ನು ಧ್ಯಾನ ಬಿಟ್ಟು ಮತ್ತೊಂದು ಏನಿಲ್ಲ. ನನಗೆ ಆ ತಾಯಿಯ ಪಾದದಲ್ಲಿ ನಾನು, ಆ ತಾಯಿಯ ಸೇವಕ ನಾನು ಬೇಡತ್ತ. ಇಲ್ಲಪ್ಪ ನಮ್ಮ ಮನಸ್ಸಿನ ಒಂದು ಆನಂದಕ್ಕಾಗಿ ನೀವು ಮಾಡಿಕೊಳ್ಬೇಕು. ಆಯ್ತು ಹುಡುಕಿರೋದು ಅಲ್ಲಿ ಶಾರದಾ ಎಂಬತಕ್ಕಂಥ ಮಹಾತಾಯಿಯನ್ನು ಕರ್ಕೊಂಡು ಹೀಗೆ ಅಂದ್ಕೊಳ್ಳಿ. ಆಗ ಪ್ರಶ್ನೆ ಮಾಡ್ತಾರೆ ರಾಮಕೃಷ್ಣ ಪರಮಹಂಸರು, ಈಗ ನೋಡು ನೀನು ಮದುವೆ ಆಗ್ತೀಯಲ್ಲ, ಏತಕ್ಕಾಗಿ ಯಾವ ಪ್ರಕಾರವಾಗಿ ನಿನಗೆ ಯಾವ ತೆರನಾಗಿರ್ತಕ್ಕಂಥ ಆಶೆ ಐತಿ. ನನಗೆ ಆ ಹೆಣ್ಮಗಳ ತಾಯಿ ಶಾರದಾ ಮಾತಾ ಹೇಗಿದ್ದಾಳು, ನನಗೆ ಪೂಜ್ಯ
ನನಗೆ ಯಾವ ರೀತಿಯಿಂದ ಅಪೇಕ್ಷೆ ಇಲ್ಲ, ವಿಷಯಗಳ ವಾಸನೆ ಇಲ್ಲ ನನಗೆ. ನನಗೆ ಬೇಕು ಬೇಡ ಎಂಬತಕ್ಕಂಥದ್ದಿಲ್ಲ. ನಿನ್ನ ಸೇವೆ ಸಿಕ್ಕ ಸಾಕು ಅಂತ ತಿಳ್ಕೊಂಡು ನಿನ್ನ ಮದುವೆ ಮಾಡ್ಕೊಳಕ್ಕೆ ಬಂದೀನಿ ಅಂತ. ಇದು ಎಂಥ ಮಾತಿಲ್ಲ. ನಿನ್ನ ಸೇವೆ ಸಿಕ್ಕ ಸಾಕು ನೀನು ಮದುವೆ ಮಾಡ್ಕೊಳಕ್ಕೆ ಬಂದೀನಿ ಅಂತ. ಈಗಿನ ಅವ್ರು ಏನು ಕೇಳ್ತಾರೆ, ಏನು ಮಾಡ್ತಾನೆ ಅಂತ ಕೇಳ್ತಾರೆ. ಕನ್ಯನೇ ಕೇಳ್ತತ್ರಿ, ಈಗಿನಾದ್ರು ಹೊರಗೆ ನೋಡಕ್ಕೆ ಹೋಗ್ಕೊಂಡು ಏನು ಮಾಡ್ತಾನೆ ತಡೆ ಒಂದು ಸ್ವಲ್ಪ ಪ್ರೈವೇಟ್ ಮಾತಾಡೋದು ಅಂತ. ಏನು ಮಾಡ್ತಿದ್ದೀವಿ, ನೌಕರಿ ಏನಿದ್ದೀವಿ, ಬೆಂಗಳೂರಲ್ಲಿ ಗೌರ್ಮೆಂಟ್ ಕಂಪ್ನಿಗಳು ಇಲ್ಲ ಕಂಪ್ನಿ ಇಲ್ಲ, ನಾನು ಇನ್ನೂ ಕಲಿತು ಕೊಡ್ತೀನಿ. ಎಷ್ಟು ವಿಚಿತ್ರ ಕಾಲ ಬಂದೈತಲ್ಲ ಈಗ. ಆಗಿನ ಕಾಲಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಸ್ಥಿತಿಯಲ್ಲಿದ್ದರು. ಆಗ ಒತ್ಕೊಂಡು ಆ ಮದುವೆ ಆಗ್ತದೆ. ಮದುವೆಯಾಗಿ ಹೇಗಿದ್ರಪ್ಪ ಅಂದರೆ ಸೋದರ ಸೋದರಿಯರಂತಿದ್ರಂಥವ್ರು. ಸೋದರ ಸೋದರಿ ಆ ಭಾವನೆ ಬರಬೇಕಾದ್ರೆ ಏನು ಬೇಕಂದರೆ ಮನೋನಿಗ್ರಹ ಮನೋನಿಗ್ರಹ. ಒಮ್ಮೆ ರಾಮಕೃಷ್ಣ ಪರಮಹಂಸರು ಈ ದಾರಿ ಹೋಗ್ತಕ್ಕಂಥ ಕೆರೆಯಲ್ಲಿ ತುಂಬಿದ ಕೆರೆ ಶಿಷ್ಯನ ಕರ್ಕೊಂಡು ಹೊಂಟಾರ. ಅಪ್ಪ ಭಾಳ ಹಸುವಾಗೈತಂತ. ಹೌದಾ, ತಡಿ ಅವನು ಕೇಳ್ತೀನಂತ. ಅವನು ಕೇಳ್ತೀನಂತಾರ. ನಾನು ಮಾಡ್ತೀನಿ ಮಾಡಿಕೊಡ್ತೀನಿ ಅನ್ನಿಲ್ಲ. ನಾನು ಎಂಬತಕ್ಕಂಥದ್ದು ಅಧೋಗತಿಗೆ ಕಾರಣ ಮಾಡ್ತೈತೆ. ಅಧೋಗತಿಗೆ ಇದನ್ನು ನಾನು ಮಾಡಿ ನಾವು ಮಾಡೋಕೆ ಏನೈತ್ರಿ, ಪರಮಾತ್ಮ ಕೊಟ್ಟು ತಗೊಂಡ ಮಾಡ್ತೀವಿ ನಾವೀಗ. ಇದು ನಾನು ಕಟ್ಟಾರೆ ಇವ್ರು ನಮ್ಮ ಶರಣರು. ನಾನು ಕಟ್ಟಿ ನೋಡಿದ್ರು ಆ ತಾಯಿ ಕೊಡ್ಸ ಅಜ್ಜ ಕೊಟ್ರ ಅಂತ ಹೇಳ್ತಾರೆ. ಇದನ್ನೇನು ಅವ್ರು ಕಟ್ಬೇಕಾದ್ರೆ ಈ ಕಲ್ಲು ಮಣ್ಣು ಇವೆಲ್ಲ ಇವರ ಮಾಡಿ ನಡೆಸೋಂತ ಇಲ್ಲ. ಪರಮಾತ್ಮ ಕೊಟ್ಟನ್ರಿ, ಆದಿಶಕ್ತಿ ಕೊಟ್ಟಿದ್ದೀನಲ್ಲ. ಇದನ್ನೆಲ್ಲ ಆ ಕೊಟ್ಟಿರ್ತಕ್ಕಂಥ ವಸ್ತುಗಳನ್ನು ಹಿಡ್ಕೊಂಡ ನಾವು ಮಾಡಿ ಅದಕ್ಕೆ ನಾವು ನಾವು ನಾನು ನಾನು ಅಂತೀವಿ. ಹಾಗಲ್ಲ ಅದು ಬಾರಪ್ಪ ಇಲ್ಲ ಅಂತ ತಿಳ್ಕೊಂಡು ದೇವಿ ಪ್ರಾರ್ಥನೆ ಮಾಡಿದ್ರೆ ಅವರು ದೇವಿ ಆದಿಶಕ್ತಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಈಗ ನೋಡು, ಮತ್ತೆ ನನಗೆ ನನ್ನ ಮಕ್ಕಳಿಗೆ ಹಸುವಾಗೈತಿ, ಅದಕ್ಕೆ ಏನಾದರೂ ಸ್ವಲ್ಪ ನೀನು ಪ್ರಸಾದ ಕೊಡು ಅಂತೇಳಿ ತುಂಬಿದ ಕೆರೆಯಲ್ಲಿ ಕೈ ಮುಗಿದ್ರೆ ತುಂಬಿದ ಕೆರೆಗಿಂತ ಕಾಳಿಕಾ ಮಾತೆ ಎದ್ದು ಬಂದು ಮಕ್ಕಳೇ ನಿಮ್ಗೆ ಏನು ಬೇಕು ತಗೋ ಅಂತ ತಿಳ್ಕೊಂಡು ಈ ಕೈ ಮಾಡ್ಬಿಟ್ಟ ಅಷ್ಟು ಮಕ್ಕಳಿಗೆ ಅವ್ರ ಪಂಚಪಕ್ವಾನ ಬೂತೈತೆ. ಪಂಚಪಕ್ವಾನ ಅದನ್ನು ಊಟ ಮಾಡ್ತಾರೆ. ಈಗ ಅವ್ರಿಗೆ ಕಾಳಿಕ ವಶ ಆಗಿದ್ದಿಲ್ಲ. ಈಗ ಹಿಡ್ಲಿಕ್ಕೆ ಬಂದು ಕೂಡ್ಲಿಕ್ಕೆ ಬರ್ತಿದ್ಲು. ಆದ್ರೆ ಅವ್ರಿಗೆ ಏನಾಯ್ತು ಗೊತ್ತನ್ರಿ, ಗಂಟಲ ಕ್ಯಾನ್ಸರ್ ಆಯ್ತು. ಗಂಟಲ ಕ್ಯಾನ್ಸರ್ ಆಯ್ತು. ರಾಮಕೃಷ್ಣ ಪರಮಹಂಸರಿಗೆ ಅದು ಪೂರ್ವ ಜನ್ಮದ ಕರ್ಮ ಅಂತ ಹೇಳ್ತಾರೆ. ಪೂರ್ವ ಜನ್ಮದ ಕರ್ಮಕ್ಕೆ ಈಗೇನಾಗ್ತದೆ, ವ್ಯಾಧಿ ರೂಪೇಣ ವಿದ್ಯತೆ. ಪೂರ್ವ ಜನ್ಮದ ಕರ್ಮ ಈಗಿನ ಜನ್ಮದಲ್ಲಿ ವ್ಯಾಧಿಯಾಗಿ ಕಾಡ್ತಾ ಇದೆ ಅಂತ ಕಾಡ್ತಾ ಇದೆ. ಹಾಗೆ ಗಂಟಲ ಕ್ಯಾನ್ಸರ್ ಆದರೆ ದೇವಿ ನನಗೆ ಕ್ಯಾನ್ಸರ್ ಆಗೈತಿ ಕಳೆಯುವಂತಂದ್ರೆ ಇಲ್ಲಿಲ್ಲ, ಕಾಲತ್ರಯ ಕೊಯ್ಲಿಲ್ಲ ಅವರು. ಯಾಕೆ, ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮ ಈಗ ಬಂದೈತೆ, ಅದನ್ನ ನಾವು ಅನುಭವಿಸ್ತೀವಿ. ಈಗ ನಾವು ಈ ಜನ್ಮದಲ್ಲಿ ನಾವು ಅನುಭವಿಸಿಲ್ಲ, ಅದನ್ನು ಮುಂದಿನ ಜನ್ಮದಲ್ಲಾದರೆ ಅನುಭವಿಸಬೇಕಂತ ತಿಳ್ಕೊಂಡು ಹೇಳ್ತೈತಿ. ಈ ಕರ್ಮನ ಈ ಹಿಂದಿನದಲ್ಲಿ ಮಾಡಿರ್ತಕ್ಕಂಥ ಪುಣ್ಯನ ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯನ ಮುಂದಿನ ಜನ್ಮ. ಇದು ಮಹತ್ವರಾಗಿರ್ತಕ್ಕಂಥ ವಾಣಿ. ಬಾಲ್ಯದ ಮಾನಸಿಕಗಳು ಹೇಳ್ತಾರ, ಫಲ ಪೂಜೆ ಸೇವೆ ವರ ಪುಣ್ಯ ತಿಳ್ಕೊಂಡು ಅವ್ರು ಏನು ಹೇಳ್ಯಾರ, ಬಾಲ್ಯರ ಮಾನಸಿಕಗಳು ಪರಮಾತ್ಮನ ಆಣಿ ಮಾಡಿ ಹೇಳ್ಯಾರ. ಪರಮಾತ್ಮನ ಆಣಿ ಮಾಡಿ ಸಂದೇಹ ಏಕಿದಕ್ಕೆ ಎಂದೂ ಥರ ನಾಣೆ ಆಗಿ ಪರಮಾತ್ಮನ ಆಣೆಯಾಗಿ ನಿಮ್ಗೆ ಹೇಳ್ತೀನಿ, ಸ್ವಲ್ಪ ಕೇಳ್ಕೊಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ ಬಾಲ್ಯರ ಮಾನಸಿಕಗಳು. ಹಿಂದೆ ಮಾಡಿರ್ತಕ್ಕಂಥ ಪುಣ್ಯವನ್ನು ನಿಂದು ಉಡಬೇಕು ಆಗುತ್ತಾ, ಈಗ ಮಾಡಿರ್ತಕ್ಕಂಥ ಪುಣ್ಯವನ್ನು ಮುಂದೆ ನೀನು ಉಂಡುಡಬೇಕು. ಹಿಂದೆ ಮಾಡಿರ್ತಕ್ಕಂಥ ಕರ್ಮವನ್ನು ಇಂದು ನೀನು ಅನುಭವಿಸಬೇಕು. ಇಂದು ಮಾಡಿರ್ತಕ್ಕಂಥ ಕರ್ಮವನ್ನು ಮುಂದೆ ನೀನು ಅನುಭವಿಸಬೇಕು. ಹೌದಲ್ಲ? ಈಗ ನಾವು ಮಾಡಿರ್ತಕ್ಕಂಥದ್ದು ಪುಣ್ಯದ ಕೆಲಸ ಮಾಡಿದ್ರೆ ನಮ್ಮ ಮನೆಗೆ ನಮ್ಮ ಮಕ್ಕಳಿಗೆ ಕೂಡ ಅದು ಲಭ್ಯವಾಗ್ತದೆ. ಬ್ಯಾಂಕಿನಾಗ ದುಡ್ಡು ಇರ್ತಾನೆ ತಂದೆ, ಬ್ಯಾಂಕಿನ ದುಡ್ಡು ಇಟ್ಟರೆ ಮಗನಿಗೆ ಬರ್ತಿಲ್ಲ, ಅದು ಮಗನಿಗೆ ಬರ್ತದೆ. ಬ್ಯಾಂಕಿನ ಸಾಲ ಮಾಡಿದರೆ
ಮಗನ ಹರಿವು ಕಲಿಸ್ತಾರೆ, ಮಗನ ಹರಿವು ಕಲಿಸ್ತಾರೆ. ಹಾಗೆ ಆ ಪ್ರಕಾರವಾಗಿ ತಂದೆ ತಾಯಿಗಳು ಮಾಡಿರ್ತಕ್ಕಂಥ ಪುಣ್ಯ ಪಾಪಗಳ ಶ್ರೇಣೀಕರಿಸಿ ಅಲ್ಲಿ ಮಕ್ಕಳಿಗೆ ಕೂಡ ಬರ್ತೈತಿ. ಅದಕ್ಕೋಸ್ಕರವಾಗಿ ನೀನು ದುರಿತ ಕರ್ಮವನ್ನು ಅಲ್ಲದಿರುವಂಥ, ಕೆಟ್ಟ ಕರ್ಮವನ್ನು ಮಾಡಬೇಡ, ದುರಿತ ಕರ್ಮವನ್ನು ಅಲ್ಲದಿರು, ಪುಣ್ಯವನ್ನೇ ಮಾಡು, ಹರನ ಅಡಿವಿಡಿ ಶಾಂತ ರಣನಾಡು, ನಿಂದಿಸಿ ನುಡಿಯದಿರಾರನು ಮನಸ್ಸಿಗೆ ಬಂದಂತೆ ನಡೆಯುವುದು ಇಹದಲ್ಲಿ, ಕುಂದು ಒಡೆಯದರು ಕಾಮಾದಿಗಳನ್ನು ಏಷೆಂದು ಬಿಸಿಸು. ನಿಜಗೂಢಪ್ಪ ಹೇಳ್ತಾರೆ ಈ ಮಾತನ್ನು. ನಿಂದಿಸಿ ನುಡಿಯದಿರಾರನು ಅಂತ ಹೇಳ್ತಾರೆ. ದುರಿತ ಕರ್ಮವನ್ನು ಅಲ್ಲದಿರು, ಪುಣ್ಯವನ್ನೇ ಮಾಡು, ಪುಣ್ಯಕ್ಕೆ ಹೇತುಭೂತವಾಗಿರ್ತಕ್ಕಂಥ ಪುಣ್ಯ ಕಾರ್ಯವನ್ನೇ ನೀನು ಮಾಡು. ನಿನಗೆ ಪುಣ್ಯ ಕಾರ್ಯದಿಂದ ನಿನಗೆ ನಿಜವಾಗಿರ್ತಕ್ಕಂಥ ಶಕ್ತಿ ಬರ್ತೈತಿ, ನಿಜವಾಗಿರ್ತಕ್ಕಂಥ ದೈವತ್ವ ಬರ್ತೈತಿ. ಅದನ್ನು ಬಿಟ್ಟು ಮತ್ತೊಂದೇನು ಸಾಧ್ಯ ಇಲ್ಲ. ಜಪ ತಪ ಹೋಮ ಹವನ ಇವೆಲ್ಲವನ್ನು ಮಾಡಿ ನಿನ್ನ ಅಂತರಂಗ ಕಲ್ಮಶವಾಗಿದ್ದರೆ ಆಗೋದು ಲಭಿಸುವುದಿಲ್ಲ. ಜಪ ಮಾಡು, ತಪ ಮಾಡು, ಎಲ್ಲಕ್ಕಿಂತಲೂ ಪುಣ್ಯ ಕಾರ್ಯವನ್ನು ಮಾಡು. ಪುಣ್ಯ ಕಾರ್ಯವನ್ನು ಏನು ಕೆಡ ನುಡಿಯದೆ ಕೆಡ ನಡೆಯದೆ ಅನ್ಯವನ್ನು ಪ್ರತಿಪಾಲಿಸದಿದ್ದೊಡೆ ತಾನೇನು ಬೇಡಿದ್ದ ನೀವರಾಗಿ ನಂಬಿಗಳ ಶಿವಭಕ್ತಂಗೆ ಇದೇ ಲಭ್ಯ ಕೂಡಲ ಸಂಗಮ ದೇವ. ಕೆಡಕು ನುಡಿಬೇಡ, ಕೆಡಕು ನಡಿಬೇಡ ಹೇಳ್ತಾರೆ ಬಸವಣ್ಣವ್ರು. ಹೇಳ್ತಾರೆ ಮಾತಾಡಿ ಸಮಾಜಕ್ಕೆ ಎಷ್ಟು ಹೆಸರು ಕೊಟ್ಟರೆ ಬಸವಣ್ಣವರು. ಕೆಡ ನುಡಿಯದೆ ಕೆಡ ನಡೆಯದೆ ಅನ್ಯವನ್ನು ಪ್ರತಿಪಾಲಿಸದಿದ್ದೊಡೆ ತಾನೇನು ಬೇಡಿದ್ದ ನೀವನಾಗಿ ನಂಬಿಗಳ ಶಿವಭಕ್ತಂಗೆ ಇದೇ ಲಭ್ಯ. ನಂಬಿಕೆ ಅಲ್ಲಿ ಗುರು ಹಿರಿಯರಲ್ಲಿ ನಂಬಿಕೆ, ಧರ್ಮದಲ್ಲಿ ನಂಬಿಕೆ, ಪುರಾಣ ಪುಣ್ಯ ಕಥೆಗಳಲ್ಲಿ ನಂಬಿಕೆ, ಆ ತತ್ವದಲ್ಲಿ ನಂಬಿಕೆ. ಆ ತತ್ವವನ್ನು ತಿಳಿತಕ್ಕಂಥದ್ದು ಮನುಷ್ಯನಿಗೆ ಪರಮಾತ್ಮ ಕೊಟ್ಟು ಕಳ್ಸೋಣ. ಯಾಕಂದರೆ ಈ ಶರೀರ ಅರಿವಿನಿಂದ ಕೂಡಿರ್ತಕ್ಕಂಥದ್ದು. ಈ ಶರೀರ ಮರಿವಿನಿಂದ ಕೂಡಿರ್ತಕ್ಕಂಥದ್ದಲ್ಲ. ಮರಿವಿನಿಂದ ಕೂಡಿರ್ತಕ್ಕಂಥದ್ದಾದರೆ ಊಟ ಮಾಡ್ತಕ್ಕಂಥದ್ದು ಇಲ್ಲಿಟ್ಟಿದ್ದೆಲ್ಲ ಕಿವಿಗೆ ಇಟ್ಕೊತಿದ್ರು. ಮರುವಿನಿಂದ ಕೂಡಿರ್ತಕ್ಕಂಥದ್ದಲ್ಲ, ಅರಿವಿನಿಂದ ಕೂಡಿರ್ತಕ್ಕಂಥ ಈ ಶರೀರಕ್ಕೆ ನೋಡಪ್ಪ, ಈಗ ನಿನ್ನ ಶರೀರದಲ್ಲಿ ದಿವ್ಯವಾಗಿರ್ತಕ್ಕಂಥ ಚೈತ್ಯವನ್ನು ತಿಂದು ಕಳಿಸಿ ಹೇಳ್ತಾ ಇದ್ದಾರೆ ಆದಿಶಕ್ತಿ. ದಿವ್ಯವಾಗಿರ್ತಕ್ಕಂಥ ಶಕ್ತಿಯನ್ನು ತಿಂದು ಕಳಿಸಿ ಸದಾ ನೀನು ನನ್ನ ಚಿಂತೆಯಲ್ಲಿ ನೀನಿರು, ನಿನ್ನ ಚಿಂತೆ ನನಗಿಲ್ಲ ಅಂತ ಯಾರು ಮಾಡ್ತಿಲ್ಲ. ದೇವಿನ ಚಿಂತೆ ಏನಾರು ತಂದ್ಕೊಳ್ಳಿ ಅಯ್ಯಪ್ಪ ಹೋಗ್ತೀವಿ, ಏನಾರು ತಂದ್ಕೊಳ್ಳಿ ಅಯ್ಯೋ ಅಯ್ಯಪ್ಪ ಹೋಗ್ತೀವಿ. ಮೂಲದಲ್ಲಿ ಆ ತ್ರಾಸ ಬಂದರೆ ಕೂಡ ಜಗನ್ಮಾತೆ ಆದಿಶಕ್ತಿ, ಸುಖ ಬಂದರೂ ಕೂಡ ಆದಿಶಕ್ತಿ. ತಾಯಿ ನೀನೇ ಕೊಟ್ಟದ್ದು, ಸುಖನೂ ನೀನೇ ಕೊಡ್ತೀಯ, ದುಃಖನೂ ನೀನೇ ಕೊಡ್ತೀಯ. ಸುಖಮಾಪಚಿತ್ತಂ ಸೇವೆಯನ್ನು ದುಃಖಮಾಪಚಿತ್ತಂ ತಪ ಚಕ್ರವರ್ತಿ ಪರಿವರ್ತಂತೆ ಸುಖ ನೀಚೆ ದುಃಖ ನೀಚೆ. ಸುಖ ಎಂಬತಕ್ಕಂಥದ್ದು ಬಂದಾಗ ಮನುಷ್ಯ ಹೆದ್ದು ಮಾಡ, ದುಃಖ ಎಂಬತಕ್ಕಂಥದ್ದು ಬಂದಾಗ ಮನುಷ್ಯ ಕೂಗು ಮಾಡ. ಸುಖ ದುಃಖಗಳು ಮನುಷ್ಯನಿಗೆ ಸಮನಾಗಿ ಬರ್ತಕ್ಕಂಥದ್ದು. ಯಾಕಂದರೆ ನೀರಿನಲ್ಲಿ ನಿಂತಬೇಕ ಜಲಚರ ಪ್ರಾಣಿಗಳು ಕಡಿತಕ್ಕಂಥದ್ದೇವು. ಹಾಗೆ ಸಂಸಾರ ಎಂಬತಕ್ಕಂಥ ಸಾಗರದಲ್ಲಿ ನಾವು ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಸ್ತುತಿ ನಿಂದೆಗಳು ಬರ್ತಾ ಇದ್ದಾರೆ. ಅದಕ್ಕೆ ಅಕ್ಕಮಾದೇವಿ ಹೇಳ್ತಾರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದರೆ ಅಂತಯ್ಯ, ಸಮುದ್ರಾಗರದಲ್ಲಿ ಮನೆಯ ಮಾಡಿ ನರಕರಿಗೆ ಅಂಜಿದರೆ ಅಂತಯ್ಯ, ಸಂತೆಯಲ್ಲೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದರಂತಯ್ಯ. ಚೆನ್ನ ಮಲ್ಲಿಕಾರ್ಜುನ ತಿಳ್ಕೊಂಡು ಅದ್ಭುತವಾಗಿರ್ತಕ್ಕಂಥ ವಚನ ಹೇಳ್ತಾರೆ. ಅದಕ್ಕೆ ಸ್ತುತಿ ನಿಂದೆಗೆ ಎಂದೆಂದೂ ನಾವು ಇದನ್ನಾಗಿ ಹೋಗ ಅಂತವ್ರು ಅಂತಾರೆ. ಏನು ಮಾಡೋರು ಮಾಡ್ತಾರೆ. ನೀನು ಮಾಡ್ತಕ್ಕಂಥ ಕೆಲಸ ಮನಸ್ಸಿಗೆ ನಿನ್ನ ಆತ್ಮಕ್ಕೆ ಸ್ಥಿರವಾಗಿತ್ತು ಅಂದರೆ ಯಾವುದಕ್ಕೂ ಅಭ್ಯಂತರ ಇಲ್ಲ. ಆ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇನ್ನು ವಿಶೇಷವಾಗಿರ್ತಕ್ಕಂಥ ವಿಷಯಗಳು ಇವತ್ತೇನು ನಡೀತಿತ್ತು ಅನ್ನತಕ್ಕಂಥದ್ದನ್ನು ನೋಡೋಣ. ದೇವಿಯ ಬಾಳಕುಳಿಯ ಮಾಡಿ ಮಾಯವ
शिवलिंग महाराज की जय, सिद्धलिंग महाराज की जय, लिंग महाराज की जय, सिद्धराम चोड़ महाराज की जय, पूज्य मुरुगराजेंद्र महाराज की जय, जय मंगलम जय विष्णु पार्वतीश्वर महादेव। ಕೇಳಲವರು ಸಭೇಶ ದೇವಿಯ ಬಾಳ ಕೃಪೆಯನ್ನು ತಾಳೆ ಆಗ ಬ್ರಹ್ಮ ವಿಷ್ಣು ರುದ್ರರು ಇವರನ್ನು ಭೂಲೋಕಕ್ಕೆ ಜಗನ್ಮಾತೆ ತಂದು ಇಳಿವಿ ಅವರು ಹೇಳುವಾಗ ಏನಂತ ಹೇಳಿದ್ರು, ಬ್ರಹ್ಮ ನೀನು ಸೃಷ್ಟಿಯ ಮಾಡು, ವಿಷ್ಣು ನೀನು ಲಯವನ್ನು ನೀನು ರಕ್ಷಣೆ ಮಾಡು, ರುದ್ರ ನೀನು ಲಯವನ್ನು ಮಾಡು ಅಂತ ತಿಳ್ಕೊಂಡು ಹೇಳಿ ಹೋಗ್ಬಿಟ್ರು. ಹೇಳಿ ಹೋದ ಕೂಡಲೇ ಆಯ್ತು ಅಂತ ತಿಳ್ಕೊಂಡು ಒಲ್ಲೆಂದು ಕೂಡ ತಾಯಿಯ ಒಂದು ಬಲವಾಗಿರ್ತಕ್ಕಂಥ ಆಶೀರ್ವಾದದ ಮೇರೆಗೆ ಪಪ್ಪಿ ತಗೊಂಡು ಹೂ ಅಂದರು. ಅಂದ ಬಳಿಕ ಏನಾಯಿತು, ಆವಾಗ ಒಬ್ಬರಿಗೊಬ್ಬರ್ತಕ್ಕಂಥ ಒಂದು ಥರದ ಮತ್ಸರ ಬರ್ತದೆ. ನಾನು ಮೇಲು ಎಂಬತಕ್ಕಂಥ, ನಾನು ಮೇಲು ಎಂಬತಕ್ಕಂಥದ್ದು ಮೂವರಿಗೆ ಬರ್ತದೆ. ಬ್ರಹ್ಮಂತನ ನಾನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ನಾನೇ ಅಧಿಕ ಅಂತಾರೆ. ಅದಕ್ಕೆ ವಿಷ್ಣು ಅಂತಾನೆ, ಇಲ್ಲ ನೀನು ಸೃಷ್ಟಿ ಮಾಡಿ ಖರೆ, ನಾನು ರಕ್ಷಣಾ ಮಾಡ್ತೀನಿ ಅಂದುಕೊಳ್ಳದೆ. ಆಗ ರುದ್ರ ಅಂತಾನೆ, ಹೌದು ನೀನು ಸೃಷ್ಟಿ ಮಾಡಿದಿ, ನೀನು ರಕ್ಷಣೆ ಮಾಡಿದಿ, ಹಾಗಾಗಿ ನೀವು ಮಾಡ್ಕೊತ ಹೋಗು. ಜಗತ್ತು ತುಂಬಿ ಅತಾಳ ವಿತಾಳ ಸತಾಳ ಪಾತಾಳ ಎಲ್ಲಿ ನೋಡಿದ್ರೆ ಅವರಾಗ್ತಾರ. ಲಯ ಮಾಡ್ತೀನಿ ನಾನು, ನಾನೇ ದೊಡ್ಡವ ಅಂತ ಅವ್ರ ರುದ್ರ ಹೇಳ್ತಾರೆ. ನಾನು ಲಯ ಮಾಡ್ತೀನಿ, ನಾನು ಸಂಹಾರ ಮಾಡ್ತೀನಿ. ನಾನು ಸಂಹಾರ ಮಾಡಿದ್ರೆ ಇದು ಸೃಷ್ಟಿ ಮಾಡೋಕ್ಕೆ ನಿಮ್ಗೆ ಅನುಕೂಲ ಆಗುತ್ತೋ ಅಂತ ಇವ್ರು ಹೇಳ್ತಕ್ಕಂಥದ್ದು ಬರ್ತಾರೆ. ಒಮ್ಮೆ ಪ್ರಾಂತಿಕರಿಗೂ ಕೂಡ ಅಹಂಕಾರ ಬಂತಂತ. ಅಹಂಕಾರ ಪ್ರಾಂತಿಕರ ಅಂದ್ರೆ ಏನು? ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಇವ್ರಿಗೂ ಕೂಡ ಅಹಂಕಾರ ಬಂದ್ಬಿಟ್ಟಂತ. ನಾನು ಬಲ ಅಂತ ಎಲ್ಲ ಇದನ್ನ ಕೈತಿ. ವಾಯು ನಾನು ಬಲ ಅಂತ, ಅಗ್ನಿ ನಾನು ಬಲ ಅಂತ, ಜಲ ನಾನು ಬಲ ಅಂತ. ಇದನ್ನು ನೋಡಿ ಏನು ಮಾಡಿದ್ರು ದೇವಿ ಜಗನ್ಮಾತೆ, ಮಿಸುನಗೆ ನಗಾಕೈತಿಲ್ಲಂತೆ. ಎಂಥ ಹುಚ್ಚರಪ್ಪ ಇವರು ಅಂತಾರೆ. ಹಿಂದೆ ಎಲ್ಲಿಂದ ಸೂತ್ರ ಬಂದೈತೆ ಎಂಬುದೇ ಗೊತ್ತಿಲ್ಲ ಇವರಿಗೆ, ಎಂಥ ಹುಚ್ಚರು ಇವರು ಅಂತ ಜಗನ್ಮಾತೆ ಬಂದು, ಯಾಕೆ ಕೂತಾಡ್ತಿರೋ ನೀವು 5 ಮಂದಿ, ಈ ಜಗತ್ತಕ್ಕೆ ಅಧಿಕರಾಗಿರ್ತಕ್ಕಂಥವ್ರು ನಿಮ್ಮನ್ನು ನೋಡಿ ಮತ್ತೆ ಜಗತ್ತಿನ ಜನ ಕಲ್ತಾರೋ ಅಂತ ತಿಳ್ಕೊಂಡು ಚೀಸು ಆಗ್ತಾರೆ. ಆವಾಗ ಹೇಳ್ತಾರೆ, ಯಾರು ನಾನು ಅಂತ ಅಂದ್ಕೊಂಡು, ಆಯ್ತಪ್ಪ ಉತ್ಕೊಳ್ತೀನಿ, ಒಂದು ಹುಲ್ಲು ಕಡ್ಡಿ ತೊಗೊಂಡು ಹೋಗೋದ್ಬಿಟ್ನಲ್ಲಿ. ಈ ಹುಲ್ಲು ಕಡ್ಡಿನ ಈ ಜಗ ಬಿಟ್ಟು ಯಾರು ಸರಿಸ್ತೀರ ಅವರೇ ದೊಡ್ಡ. ಓಹೋ ಅಗ್ನಿ ಆಯಿತು, ಎಷ್ಟೊತ್ತಿನ ಮಾತು. ನಾನು ಕಣ್ಣು ಬಿಟ್ಟ ಸುಟ್ಟು ಭಾಷ್ಯವಾಗುತ್ತೆ ಅಂತ ತಿಳ್ಕೊಂಡು ಕಣ್ಣು ಉರಿಗಂಡು ಬಿಟ್ಟ. ಅದು ಏನೇನಾಗಲಿ ಕಡ್ಡಿ ಆಗಿದ್ದು ಹಾಗೆ ಇತ್ತು. ಯಾಕಪ್ಪ ಆತನು ಮೂತಿ ಸೊಪ್ಪು ಮಾಡ್ಕೊಂಡು ಸರ್. ಇನ್ನು ವಾಯು ಹೇಳ್ದ, ಯಪ್ಪ ನಿಂದೇನೈತಿ, ನಾನು ಗಾಳಿ ಬಿಟ್ಟುಬಿಟ್ರೆ ಈಗ ಹಾರಿ ಹೋಗುತ್ತೆ, ಇಲ್ಲಿ ಹೋಗುತ್ತೋ ಅಂತ. ಬೇಕಾದಷ್ಟು ಗಾಳಿ ಬಿಟ್ಟ ಕಡ್ಡಿ ಹಾರಿಲ್ಲ. ಆಮೇಲೆ
ಜಲದ್ದು ವರ್ಣದ್ದು ಬರ್ತದೆ. ಯಾಕಪ್ಪ ನೀನೇನು ನಾ ಬಿಡ್ತೀನಿ ಭಯಂಕರ ರಾಷ್ಟ್ರನ ಮುಗಿಸಾಕತ್ತೀನಿ, ಏಜು ನೋಡಿದರೆ ಮಳೆಯಾಗಿ ಭೂಮಿ ಹೋಗುತ್ತೆ, ಅದು ಹೋಗುತ್ತೆ, ನಾ ಮಾಡಕತ್ತೀನಿ, ನನಗೇನು ಕಡಿಮೆ ಅದು ಅಂತ ಬೇಕಾದಷ್ಟು ಜಲ ಪ್ರವಾಹ ಬಿಟ್ಟ ಕಡ್ಡಿ ಅದಿಲ್ಲ. ಆಗಂತ ಜಗನ್ಮಾತೆ ಏನಪ್ಪ ಆತನಂತ. ಆಗ ಮೂವರು ಅಷ್ಟು ಸಾಷ್ಟಾಂಗ ನಮಸ್ಕಾರ ಹಾಕ್ತಾರೆ. ತಪ್ಪಾಯ್ತು ತಾಯಿ, ನನಗೆ ನಂದು ತಪ್ಪಾಯಿತು ಅಂತ ತಿಳ್ಕೊಂಡು ಸಾಷ್ಟಾಂಗ ನಮಸ್ಕಾರ ಹಾಕ್ತಾರೆ. ಆತಪ್ಪ ಹಂಗೆ ಬರಬಾರ್ದು, ಅಹಂಕಾರ ಬರಬಾರ್ದು. ಅಹಂಕಾರ ಎಂಬತಕ್ಕಂಥದ್ದು ಮನುಷ್ಯನಿಗೆ ಇರ್ತಕ್ಕಂಥದ್ದಲ್ಲ, ನಾನು ಎಂಬತಕ್ಕಂಥದ್ದು ಎಲ್ಲಿ ಬಂದೈತೋ ಅದು ಅಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಮಾಡಿದನೆಂಬುದು ಮನದಲ್ಲಿ ಹೊಡೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಹೇಳ್ತಾರೆ ಅವರು. ನಾ ಮಾಡಿನೆಂಬತಕ್ಕಂಥ ಮನಸ್ಸಿನಲ್ಲಿ ಬಂದಿತ್ತಂದ್ರೆ ಏಡಿಸಿ ಕಾಡ್ತಂಥ ಶಿವನ ಡಂಗುರ ಅಂತ ತಿಳ್ಕೊಂಡು ಬಸವಣ್ಣವ್ರು ಹೇಳ್ತಾರೆ. ನಾ ಮಾಡ್ತಕ್ಕಂಥದ್ದು ಏನೂ ಇಲ್ಲ, ನಾನಾ ಎಂಬುದು ನಾನಲ್ಲ, ಈ ಮಾನವ ಜನ್ಮದ ಇರುವಿಕೆ ನಾನಲ್ಲ ಅಂತ ಹೇಳ್ತಾರೆ. ಇದು ಈ ಶರೀರ ನಾನಲ್ಲ, ಒಂದು ದಿವಸ ಕೊಳತು ಹೋಗತಕ್ಕಂಥ ಶರೀರ. ಇದಕ್ಕೆ ಬಡ್ಕೊತೀವಿ, ನಾನು ನಾನು ಅಂತ ಬಡ್ಕೊತೀವಿ. ಇದು ನಾನು ಇದು, ಇದಕ್ಕೇನಂತಾರೆ ಎದೆ ಅಂತಾರೆ, ಎದಕ್ಕಂತಾರೆ ಎದೆ ಅಂತ ನಾನು ಅಂತಾರೆ. ಇದಕ್ಕೆ ನಾನು ಅಂತೀವನು, ಇದಕ್ಕೆ ಕೈ ಅಂತಾರೆ. ಇದಕ್ಕೆ ನಾನು ಅಂತೀವನು, ಇಲ್ಲ ಇದು ತಿಳಿಯಪ್ಪ ಅಂತಾರೆ. ನೀನು ಎಂಬತಕ್ಕಂಥ ಇರುವನೇ ನಿನಗೆ ಗೊತ್ತಿಲ್ಲ. ನೀನು ಜ್ಞಾನನಿಧಿ ಇದೀ, ನೀನು ದಿವ್ಯಾತ್ಮನಿದ್ದಿ, ನೀನು ಸತ್ತು ಚಿತ್ತು ಆನಂದ ಸ್ವರೂಪನಿದ್ದಿ ನೀನು. ಆದರೆ ನಿನ್ನಲ್ಲಿರ್ತಕ್ಕಂಥ ಸಮಾಧಾನ, ನಿನ್ನಲ್ಲಿರ್ತಕ್ಕಂಥ ಇರುವಿಕೆಯಲ್ಲಿ ತಿಳ್ಕೊಳ್ಳಿಕ್ಕೆ ಧೈರ್ಯ ಅಂತ ತಿಳ್ಕೊಂಡಿರ್ತಾರೆ. ನಿನ್ನ ಸೈರಣೆಯೇ ಸರ್ವರಿಗೆ ಹಿತಂ ವಾಣಿಯ ಮುಖರ ಅಂತ ಹೇಳ್ತಾರೆ. ಏನು ಸೈರಣಿ ಎಂಬುದು ಮೈಸರಿ, ಸೈರಣಿ ಎಂದು ಸಮಾಧಾನ, ಸೈರಣಿ